ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಓಹೋ, ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಾ? ಓಕೆ, ಬನ್ನಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ಸ್ ಅಂದ್ರೆ ಮನೆ ಕ್ಲೀನಿಂಗು, ಅಡಿಗೆಗಳು, ತಿಂಡಿಗಳನ್ನ ಮಾಡ್ಕೊಳ್ಳೋದು, ಇದೆಲ್ಲ ಸಾಕಷ್ಟಿರುತ್ತಲ್ವಾ. ಅದ್ರ ಜೊತೆಗೆ ಅಮ್ನೋರ್ನ ಕೂರ್ಸೋದು ಅದು ಕೂಡ ಇದೆ ಅಲ್ವಾ. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಅಮ್ನೋರ್ನ ಸೀರೆ ಉಡ್ಸಿ ರೆಡಿ ಮಾಡೋದು ಅಂತ ಈ ವ್ಲಾಗ್ ಮುಖಾಂತರ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀವು ಕೂಡ ಅದೇ ರೀತಿ ವರಮಹಾಲಕ್ಷ್ಮಿ ಅಮ್ಮನವ್ರ ಮನೆಗೆ ಮಾಡ್ಕೊಳ್ಳಿ. ಈ ವ್ಲಾಗ್ ನ ಸ್ಕಿಪ್ ಮಾಡಿದ್ರೆ ನೋಡಿ, ನಿಮ್ಮೆಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ. ನೋಡಿದ್ರಿ ಅಲ್ವಾ ವಿಡಿಯೋದಲ್ಲಿ ಎಷ್ಟು ಸಿಂಪಲ್ ಆಗಿ ನಾನು ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದು ಹೇಳ್ಕೊಟ್ಟೆ ಅಂತ. ಇಷ್ಟೇ ಸಿಂಪಲ್ ಆಗಿ ನೀವು ಅವತ್ತಿನ ದಿನನೂ ವರಮಹಾಲಕ್ಷ್ಮಿ ಹಬ್ಬದ ದಿನನೂ ನೀವು ದೇವರಿಗೆ ಸ್ಯಾರಿನ ಡ್ರೇಪ್ ಮಾಡ್ಬೋದು ಇಷ್ಟೇ ಈಸಿಯಾಗಿ. ಇನ್ನ ಟಿಪ್ಸ್ ಗಳು ಕೂಡ ಫಾಲೋ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ವರಮಹಾಲಕ್ಷ್ಮಿ ಅಮ್ಮನವರೇ ಬಂದು ಕೂತಿರೋ ಹಾಗೆ ಸ್ವತಃ ರೆಡಿ ಮಾಡೋದು ಅನ್ನೋದನ್ನ ಈ ವ್ಲಾಗ್ ಮುಖಾಂತರ ತೋರ್ಸ್ಕೋಣ ಅಂತಿದೀವಿ ಅಲ್ಲ ಸ್ವಾತಿ? ಓಕೆ, ಸೊ ಸ್ವಾತಿ ಅಂತೂ ಫುಲ್ ಎಕ್ಸ್ಪರ್ಟ್ ಅಪ್ಪ ಇದಲ್ಲಿ. ಸೊ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಿರೋದು ಹೇಗೆಲ್ಲ ಉಡಿಸ್ತಾರೆ ಏನು ಆಯ್ತಾ ಅಂತ. ಮನಿ ವ್ಲಾಗ್ ಅಲ್ಲಿ ನೋಡೋಣ. ಸೊ ಹಾಯ್ ಸ್ವಾತಿ, ಏನ್ ಸೀರೆ ಎಲ್ಲ ಹಾಕೊಂಡು ಹೀಗೆ ಕೂತಿದ್ದೀರಲ್ಲ, ಏನ್ ಸಮಾಚಾರ? ನಾನು ಹೇಳಿದ್ದೆ ಅಲ್ವಾ ದೇವರಿಗೆ ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದು ಹೇಳ್ಕೊಡ್ತೀನಿ ಅಂತ. ಹೌದು, ಸರಿ, ಅದಕ್ಕೇನೆ. ಸೊ ಇವತ್ತು ಸ್ವಾತಿ ಬಂದು ನಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಹೇಗೆ ಉಡ್ಸೋದು, ಫಸ್ಟ್ ಉಡ್ಸೋದಕ್ಕೂ ಮುಂಚೆ ಅದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಲ್ವಾ. ಸೊ ಸ್ಯಾರಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾರೆ. ಅದರೊಟ್ಟಿಗೆ ಕ್ಲಿಪ್ಸ್ ಕೂಡ ಇಟ್ಕೊಂಡಿದ್ರೆ. ಕ್ಲಿಪ್ಸ್ ಏನಿಗೆ ಬೇಕಾಗತ್ತೆ? ನಾವು ಸ್ಯಾರಿ ಪ್ಲೀಟ್ ಮಾಡಿದಾಗ ಪಿನ್ ಹಾಕಿದ್ರೆ ಸ್ಯಾರಿ ಡ್ಯಾಮೇಜ್ ಆಗ್ಬಿಡುತ್ತೆ, ಅದಕ್ಕೆ ಕ್ಲಿಪ್ಸ್ ಹಾಕಿದ್ರೆ ಸೇಫ್ ಆಗಿರುತ್ತೆ. ಓ ವಾ, ಓಕೆ. ಸೊ ಲೆಟ್ಸ್ ಬಿಗಿನ್. ಇವಾಗ ಸ್ಟಾರ್ಟ್ ಮಾಡ್ತೀವಿ ಹೇಗೆ ನಾವು ದೇವರಿಗೆ ಸ್ಯಾರಿ ಉಡ್ಸೋಕ್ ರೆಡಿ ಮಾಡ್ತೀವಿ ಸ್ಯಾರಿನ ಅಂತ. ಓಕೆ, ಸ್ಟಾರ್ಟ್ ಮಾಡಿ ಸ್ವಾತಿ. ಇಷ್ಟು ಸಾಕು. ಇದನ್ನ ಕ್ಲಿಪ್ ಹಾಕೊಳ್ಳೋಣ ನಾವು. ಸೊ ಕ್ಲಿಪ್ ಏನಿಗೆ ಹಾಕೊಳ್ಳೋದು? ಜರ್ಗಾಡ್ಬಾರ್ದು ಅಂತಾನೆ. ಪ್ಲೀಟ್ಸ್ ನೀಟಾಗಿರುತ್ತೆ ಕ್ಲಿಪ್ ಹಾಕಿದ್ರೆ ಅಂತ. ಆಕ್ಚುಲಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ, ಚೆನ್ನಾಗಿ ಬಂದಿದೆ. ನಾವು ಕ್ಲಿಪ್ ಹಾಕೋದ್ರಿಂದ ಸ್ಯಾರಿ ಡ್ಯಾಮೇಜ್ ಆಗಲ್ಲ. ಪಿನ್ ಹಾಕಿದ್ರೆ, ಸೇಫ್ಟಿ ಪಿನ್ ಹಾಕಿದ್ರೆ ಸ್ಯಾರಿ ಡ್ಯಾಮೇಜ್ ಆಗುತ್ತೆ. ಓಕೆ, ಇಷ್ಟ ಆಯ್ತಲ್ವಾ? ಈಗ ಸರ್ಕಿನ್ ಪಾರ್ಟ್ ಮಾಮೂಲಿ ನಾರ್ಮಲ್ ಆಗಿ ನಾವು ನಮಗೆ ಹಿಂಗೆ ಸ್ಯಾರಿಗೆ ಪಿನ್ ಮಾಡ್ಕೊತೀವಿ, ಆತರ ಮಾಡ್ಕೊಳ್ಳೋಣ. ಓಕೆ, ಸೊ ಆಕ್ಚುಲಿ ಇಷ್ಟು ಸಿಂಪಲ್ ಅನ್ಸುತ್ತೆ, ಬಟ್ ನಿಮ್ಗೆ ರೂಢಿ ಇದೆಯಲ್ಲ ಅದಕ್ಕೋಸ್ಕರ ಟಕ ಮಾಡ್ಕೊಂಡಿರ. ಸ್ಯಾರಿನೂ ಅದಕ್ಕೆ ಆಪರೇಟ್ ಮಾಡ್ತಾ ಇದೆ. ಎಷ್ಟು ಸಾಫ್ಟ್ ಆಗಿದೆ ಸ್ಯಾರಿ. ಮತ್ತೆ ಇನ್ನೊಂದು ಮೇನ್ ವಿಷಯ ಏನಂದ್ರೆ, ನಾವು ದೇವರಿಗೆ ಸ್ಯಾರಿ ಉಡ್ಸ್ಬೇಕಾದ್ರೆ ಈ ತರ ಬಾರ್ಡರ್ ಸ್ಯಾರಿ, ಸ್ವಲ್ಪ ಗ್ರಿಪ್ ಇರೋ ಅಂತ ಸ್ಯಾರಿ ತಗೊಂಡ್ರೆ ನಮಗೆ ನನ್ಗೇನು ನೀಟಾಗಿ ಕಾಣಿಸುತ್ತೆ. ಓಕೆ, ಈ ಮೈಸೂರು ಸಿಲ್ಕ್ ಈ ತರದೆಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯಾವ ತರ ಕ್ಲಿಪ್ಪರ್ ಯೂಸ್ ಮಾಡ್ಬೋದು, ಬಟ್ ಯೂಶಲಿ ಎಲ್ಲರ ಹತ್ರ ಮನೇಲಿ ಅಂದ್ರೆ ಬಟ್ಟೆ ಒಣಗಾಕಕ್ಕೆ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಕ್ಲಿಪ್ಸ್. ಅದಕ್ಕೆ ನಾನು ಇದೇ ಕ್ಲಿಪ್ಸ್ ಅಲ್ಲೇ ತೋರಿಸ್ತಾ ಇದ್ದೀನಿ. ಓಕೆ, ಸೂಪರ್. ಅಂದ್ರೆ ಕ್ಲಿಪ್ಪಿಂಗ್ ಗಾಬರಿ ಆಗ್ಬಿಟ್ಟು ಈ ತರ ಕ್ಲಿಪ್ ಇಲ್ವಲ್ಲ ಅಂತ ನಾವು ನೀಟಾಗಿ ಆಮೇಲೆ ಅರೇಂಜ್ ಮಾಡ್ಕೊಳ್ಳೋಣ. ಏನ್ ಮಾಡಿಟ್ಟಿದೀವಿ ಅದು ನೀಟಾಗಿ ಕುತ್ಕೊಂಡಿದ್ವಿ ಅಂತ. ಓಕೆನಾ? ಎಸ್. ನಮ್ಗೆ ಇದನ್ನ ಫೋಲ್ಡ್ ಮಾಡಿ ಇಡ್ಬೇಕಂದ್ರೆ ನಾವ್ ಈ ತರ ಇಟ್ಕೋಬಹುದು. ತರ ಎತ್ತಿಟ್ಕೊಂಡ್ರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಈಸಿಯಾಗಿ ಮಾಡ್ಬೋದು ಸ್ಯಾರಿ ಉಡ್ಸ್ಬೋದು. ಓ ಸೂಪರ್. ಎಷ್ಟ್ ನಿಮಿಷ? 1 minute ಅಲ್ಲಿ ಆಗೋಯ್ತಲ್ವಾ? ನೈಸ್. ಸೊ ಇದು ಹೀಗ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಉಡ್ಸ್ದಾಗ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸ್ವಾತಿ. ಸೀರೆ ಎಲ್ಲ ನಾವು ರೆಡಿ ಮಾಡ್ಕೊಂಡು ಆಯ್ತು ಅಮ್ಮನವ್ರಿಗೆ ಉಡ್ಸೋದಿಕ್ಕೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಾವು ರೆಡಿ ಮಾಡ್ಕೊಂಡಿದೀವಿ ಒಂದು ಬಿನ್ನಿಗೆ, ಮತ್ತೆ ಅದಕ್ಕೆ ಇವಾಗ ನಾವೊಂದು ಪಂಚನ ಕಟ್ಟಿಟ್ಟಿದೀವಿ. ಸೊ ನೆಕ್ಸ್ಟ್ 1 by 1 ಸ್ವಾತಿ ತೋರಿಸ್ತಾ ಹೋಗ್ತಾರೆ. ಈಗ ನಾವು ದೇವ್ರ ಕೈಗೆ ಬ್ಲೌಸ್ ಪೀಸ್ ನ ಹೆಂಗ್ ಅಟ್ಯಾಚ್ ಮಾಡೋದಂತ ಹೇಳ್ಕೊಡ್ತೀವಿ. ಓಕೆ, ಬ್ಲೌಸ್ ಪೀಸ್ ಹಿಂಗ್ ತಗೊಳ್ಳಿ. ಒಂದ್ ಸೈಡ್ ಬಾರ್ಡರ್ ತಗೊಂಡು
ಟೈಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಹ್ಮ್. open ಆಗ್ಬೇಕು. Okay. ಓಕೆನಾ? ಇವಾಗ ನಿಮಗೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ Okay. ಬ್ಲೌಸ್. ಇನ್ನೊಂದ್ ಸೈಡ್ ಈ ತರ ಮಾಡ್ತೀವಿ ಹ್ಮ್. ಎಡ್ಜ್ ಇಂದ. ಈ ತರ Ready ಆಯ್ತು. ಓಕೆನಾ? Okay. ಫಿಕ್ಸ್ ಮಾಡೋಣ ನಾವು. ನೆಕ್ಸ್ಟ್ ಸೊ ಇಷ್ಟು ಹೀಗ್ ಬಂದಿದೆ ಇವಾಗ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವ್ ಮಾತ್ರ ರೆಡಿ ಆಗೋದಲ್ಲ ಅಥವಾ ಬರೀ ಅಮ್ಮನವ್ರನ್ನ ಮಾತ್ರ ರೆಡಿ ಮಾಡೋದಲ್ಲ, ನಾವೆಲ್ಲರೂ ಕೂಡ ರೆಡಿ ಆಗಿ ಗಲಗಲ ಅಂತ ಮನೇಲಿ ಆ ಖುಷಿ ಸಂಭ್ರಮ ವಾತಾವರಣನ ಸೃಷ್ಟಿಸಿದಾಗ ಹಬ್ಬಕ್ಕೂ ಒಂದು ಕಳೆ ಮೆರುಗು ಬರುತ್ತೆ ಅಲ್ವಾ. ಫೈನಲಿ ಮುಗಿತಾ ಸ್ವಾತಿ? ನೋಡಿ ಮುಗ್ದಿದೆ. ವಾವ್, ಅಮ್ಮನವರೇ ಬಂದ್ ಕೂತಾಗಿದೆ. ಒಂದ್ ಏನ್ ಬಾಕಿಯಪ್ಪ ಅಂತ ಅಂದ್ರೆ ಅಮ್ಮನವರ ಮುಖವಾಡ ಅಲ್ವಾ, ಅಷ್ಟೇ. ಅದ್ಬಿಟ್ಟು ಇನ್ನೆಲ್ಲ ಸೂಪರ್ ಡೂಪರ್ ಆಗಿ ಬಂದಿದೆ. ಓಕೆ ಸ್ವಾತಿ, ಹೇಳಿ, ಈಗ ಸಾಕಷ್ಟು ಜನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಅಮ್ಮನೆ ಸ್ವತಃ ಬಂದು ಕೂತಿರೋ ಹಾಗೆ ಅಲಂಕಾರ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಇವಾಗ ನಾನು ಏನ್ ನೋಡ್ತಾ ಇದ್ದೀನಿ, ಸೊ ರಿಯಲಿ ನಿಜವಾಗ್ಲೂ ಲಕ್ಷ್ಮಿ ಅಮ್ಮನವರೇ ಬಂದು ಕೂತಿ ನಮ್ಗೆ ಆಶೀರ್ವಾದ ಮಾಡ್ತಿರೋ ಕಾಣಿಸುತ್ತೆ. ಸೊ ಇದು ಅರ್ಧನೇ, ಬಟ್ ಆ ಲುಕ್ ಎಷ್ಟು ಕೊಡ್ತಿದೆ ಗೊತ್ತಾ. ಓಕೆ, ಸೊ ನೀವೇನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸೊ ಆ ಜನರಿಗೆ? ನೀವು ನೋಡಿದ್ರಿ ಅಲ್ವಾ ವಿಡಿಯೋದಲ್ಲಿ ಎಷ್ಟು ಸಿಂಪಲ್ ಆಗಿ ನಾನು ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದು ಹೇಳ್ಕೊಟ್ಟೆ ಅಂತ. ಇಷ್ಟೇ ಸಿಂಪಲ್ ಆಗಿ ನೀವು ಅವತ್ತಿನ ದಿನನೂ ವರಮಹಾಲಕ್ಷ್ಮಿ ಹಬ್ಬದ ದಿನನೂ ನೀವು ದೇವರಿಗೆ ಸ್ಯಾರಿನ ಡ್ರೇಪ್ ಮಾಡ್ಬೋದು ಇಷ್ಟೇ Okay. ಈಸಿಯಾಗಿ. ಇನ್ನ ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಕನ್ಫ್ಯೂಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ಕ್ಲಾಸಿಗೆ ಬನ್ನಿ, ಕ್ಲಾಸ್ ಅಟೆಂಡ್ ಮಾಡಿ, ನಿಮಗೆ ಇರೋ ಅಂತ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆನಾ? ಓಕೆ, ಅಷ್ಟೇ ಅಲ್ಲ, ಇಲ್ಲಿ ಸ್ವಾತಿ ಕೆಲವೊಂದಷ್ಟು ಟಿಪ್ಸ್ ಗಳು ಕೂಡ ಫಾಲೋ ಮಾಡಿದ್ದಾರೆ ಲಕ್ಷ್ಮಿ ಅಮ್ಮನವರು ಈ ರೀತಿ ತುಂಬಾನೇ ಬ್ಯೂಟಿಫುಲ್ ಆಗಿ ರೆಡಿ ಮಾಡೋದಕ್ಕೆ. ಆ ಟಿಪ್ಸ್ ಗಳೆಲ್ಲ ನಿಮ್ಗೆ ಕ್ಲಾಸ್ ಅಲ್ಲಿ ಸಿಗತ್ತೆ ಅಂತ ನಾನು ಹೇಳ್ತೀನಿ, ಕರೆಕ್ಟ್ ಅಲ್ವಾ? ಓಕೆ, ಎಷ್ಟು ಮಿನಿಟ್ಸ್ ತಗೊಂಡ್ರಿ ಸ್ವಾತಿ ಹೀಗೆ ಇಷ್ಟು ಚೆನ್ನಾಗಿ ರೆಡಿ ಮಾಡೋದಿಕ್ಕೆ ಅಮ್ಮನವ್ರನ್ನ? 30 ಮಿನಿಟ್ಸ್ ಸಾಕಾಯ್ತು ಅಷ್ಟೇ. 30 ಮಿನಿಟ್ಸ್. ಸೊ ಟಕ 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 ಅಂತ ಮಾಡಿ 15 to 20 ಮಿನಿಟ್ಸ್ ಅಲ್ಲೂ ಆಗುತ್ತೆ, ಬಟ್ ಅಚ್ಚುಕಟ್ಟಾಗಿ ಆಗ್ಬೇಕು ಅಂದ್ರೆ 30 ಮಿನಿಟ್ಸ್ ತಗೊಳುತ್ತೆ. ಓಕೆ ಫೈನ್. ಸೊ ಇವತ್ತಿನ ವಿಡಿಯೋ ಹೀಗಾಗಿತ್ತು. ಸೊ ನೋಡಿದ್ರಲ್ಲ, ಕಂಪ್ಲೀಟ್ ಬ್ಲಾಗ್ ಫುಲ್ ವರಮಹಾಲಕ್ಷ್ಮಿ ರೆಡಿ ಹೇಗಾದ್ರು ಅಂತ ನೀವು ನೋಡಿದ್ರಿ ಬ್ಲಾಗ್ ಅಲ್ಲಿ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಷ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಿ ರೆಡಿ ಮಾಡೋದಿಕ್ಕೆ ನೀವೆಲ್ಲರೂ ಸ್ವಾತಿ ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ. ಸ್ವಾತಿ, ನಾವ್ ಇನ್ನೂ ಹೇಳದ್ ಮರ್ತ್ಬಿಟ್ವಿ. ಸೊ ಹೇಗ್ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಜನ? ನನ್ನ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕ್ತೀವಿ. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಹಾಕಿರ್ತೀವಿ. ಸೊ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಹೇಳಿ ನಿಮ್ ಇನ್ಸ್ಟಾಗ್ರಾಮ್ ಐಡಿ ಹೇಳಿ. ಸ್ವಾತಿ ಶೆಟ್ಟಿ _ಮೇಕಪ್ ಆರ್ಟಿಸ್ಟ್ ಅಂತ ಹಾಕಿದ್ರೆ ಬಂದ್ಬಿಡತ್ತಲ್ವಾ. ಸೊ ಏನೇ ಇದ್ರು ನೀವು ಅವ್ರಿಗೆ DM ಮಾಡಬಹುದು. ಸೊ ಅವಾಗ ಸ್ವಾತಿ ನಿಮ್ಗೆ ರಿಪ್ಲೈ ಮಾಡ್ತಾರೆ, ಸರ್ವಿಸ್ ಕೂಡ ಕೊಡ್ತಾರೆ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು, ಯೂಸ್ಫುಲ್ ಬ್ಲಾಗ್ ಅಂತ ನಾವು ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 99163377 ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಬಾಯ್.